ಆರೋಗ್ಯಭರಿತ ರಾಗಿ ಮಾಲ್ಟ್ ಮಾಡಲು ಬೇಕಾದ ಸಾಮಗ್ರಿಗಳು: ಮೊದಲನೇದಾಗಿ 1 ಹಿಡಿ ಕಡಲೆಕಾಳು, 1 ಹಿಡಿ ಹೆಸರುಕಾಳು, 1 ಹಿಡಿ ಅಲಸಂದಿ ಕಾಳು, 1 ಹಿಡಿ ಹುರುಳಿಕಾಳು. ಇದೆಲ್ಲವನ್ನು ಶುದ್ಧವಾದ ಬಟ್ಟೆಯಲ್ಲಿ ಮೊಳಕೆ ಕಟ್ಟಿಸ್ಬೇಕು. ಇದರ ಜೊತೆ 2 ಲೋಟ ಕೆಂಪು ರಾಗಿಯನ್ನು ತಗೊಂಡು ಅದನ್ನು ಸಹಿತ ಪ್ರತ್ಯೇಕವಾಗಿ ಮೊಳಕೆ ಬರೋ ಥರ ಬಿಳಿ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಕಟ್ಟಿದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿಟ್ಟು ಆ ಪಾತ್ರೆ ಮೇಲೆ ಒಂದು ಭದ್ರವಾದ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟು 1-2 ದಿನಗಳ ನಂತರ ಅದನ್ನು ತೆಗೆದಾಗ ಮೊಳಕೆ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಥರ ಮೊಳಕೆ ಬಂದ ಕಾಳನ್ನು ಹಾಗೂ ಈ ರಾಗಿಯನ್ನು, ಮೊಳಕೆ ಬಂದ ರಾಗಿಯನ್ನು ಬಿಸಿಲಿನಲ್ಲಿ ಒಣಗಿಸಬೇಕು. ಇದರ ಜೊತೆಗೆ ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1-8-10 ಗೋಡಂಬಿ, 50 ಗ್ರಾಮಷ್ಟು ಬಾದಾಮಿ, ಕುಂಬಳ ಬೀಜ 1-2 ಸ್ಪೂನು ಇವೆಲ್ಲವನ್ನು ಸೇರಿಸ್ಕೊಂಡು ಅದನ್ನು ಸಹಿತ ಹುರ್ಕೋಬೇಕು. ಮೊದಲು ಕಡಲೆಕಾಳು ಒಂದು 2 ನಿಮಿಷ ಅಥವಾ 3 ನಿಮಿಷ ಅಷ್ಟು ಹುರ್ಕೋಬೇಕಾಗತ್ತೆ. ಒಣಗಿಸಿರೋ ಕಾಳುಗಳನ್ನ ಒಂದು 3-4 ನಿಮಿಷ ಹುರ್ಕೋಬೇಕಾಗತ್ತೆ. ಸರಿಯಾಗಿದೆಯೋ ಇಲ್ಲವೋ ಅಂತ ಮುಟ್ಟು ನೋಡಿ ತಿಳ್ಕೊಬೇಕು. ರಾಗಿಯನ್ನು ಸಹಿತ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಹುರ್ಕೋಬೇಕು. ಮೊದಲಿಗೆ ಬಾದಾಮಿನ ಹುರ್ಕೋಬೇಕು. 1-2-3 ನಿಮಿಷ ಹುರ್ಕೋಬೇಕಾಗತ್ತೆ. ಕಪ್ಪಾಗಬಾರ್ದು. ಕಪ್ಪಾದರೆ ಮಾಲ್ಟು ಕೆಟ್ಟೋಗುತ್ತೆ. ಅದರಿಂದ ನೋಡಿ ಈ ಥರ ಹುರ್ಕೋಬೇಕು. ಆಮೇಲೆ 1-8-10 ಗೋಡಂಬಿ ಹಾಗೂ ಕುಂಬಳ ಬೀಜ, ಪಂಪ್ಕಿನ್ ಸೀಡ್ ಇದನ್ನು ಹಾಕ್ಕೊಂಡು 1-2 ನಿಮಿಷದವರೆಗೂ ಹುರ್ಕೋಬೇಕು. ಅದನ್ನು ಸಹಿತ ಸೀದಿಸಬಾರ್ದು. ಅರ್ಧ ಸ್ಪೂನ್ ಮೆಣಸನ್ನು ಹಾಕ್ಕೊಂಡು ಅದನ್ನು 2 ನಿಮಿಷ ಹುರ್ಕೋಬೇಕು. ಮೆಣಸು ಚೂರು ಚಟಪಟ ಅಂತಿದ್ದಾಗೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆಯನ್ನು ಸೇರಿಸ್ಕೊಂಡು 1 ನಿಮಿಷ ಹುರ್ಕೋಬೇಕು. 25 ಗ್ರಾಮಷ್ಟು ಮಖಾನನ 2 ನಿಮಿಷ ಹುರ್ಕೊಂಡು ಅದನ್ನು ಸೇರಿಸ್ಕೋಬೇಕು. ಹುರಿದಿರೋ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ವಲ್ಪನೇ ಮಿಕ್ಸಿನಲ್ಲಿ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಬೇಕು. ಜರಡಿ ಹಿಡಿದು ಕುಂಕುಮದ ಥರ ಜರಡಿ ಹಿಡಿದ ಮೇಲೆ ಅದರದ್ದು ದಪ್ಪ ಹೊಟ್ಟೆಲ್ಲ ಬರುತ್ತೆ, ಅದನ್ನು ಬಿಸಾಕಬೇಕು. ನೋಡಿ ಎಷ್ಟು ನುಣ್ಣಗೆ ಬಂದಿದೆ ಪೌಡ್ರು. ಈ ಥರ ಬಂದಿರೋ ಪೌಡ್ರನ್ನ ಒಂದು ಏರ್ ಟೈಟ್ ಜಾರಲ್ಲಿ ತುಂಬಿಟ್ಕೋಬೇಕು. ಮಾಲ್ಟ್ ಮಾಡೋ ವಿಧಾನನ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ.